ವಿನಯ್ ಮತ್ತು ರಜತನ್ನ ಮತ್ತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಸ್ತ್ರಾಸ್ತ್ರ ಹಿಡಿದು ರೀಲ್ಸ್ ಕೇಸ್ನಲ್ಲಿ ವಿನಯ್ ಹಾಗೂ ರಜತ್ರನ್ನ ಮತ್ತೊಮ್ಮೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇಬ್ಬರನ್ನು ವಶಕ್ಕೆ ಪಡೆದು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಸವೇಶ್ವರ ನಗರ ಪೊಲೀಸರು. ಒಂದು ಕಡೆಯಿಂದ ರಜತ್ ಒಪ್ಕೊಂಡಂತೆ ಕಾಣಿಸ್ತಾ ಇದೆ, ಮತ್ತೆ ತರಿಸ್ತಾ ಇದೀವಿ ಪ್ರಾಪರ್ಟಿಗಳನ್ನ, ಹೌದು ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ರೀಲ್ಸ್ ಮಾಡಿದ್ರು. ಅವ್ರು ಹೇಳ್ತಾ ಇರೋವಂಥದ್ದು ನೋಡಿ, ನಾವು ಇಷ್ಟು ದೊಡ್ಡದೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಸಣ್ಣ ವಿಷಯ ಅಂತ. ನೇರ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಮತ್ತೊಮ್ಮೆ ವಶಕ್ಕೆ ಪಡೆಯಲಾಗಿದೆ. ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಶಸ್ತ್ರಾಸ್ತ್ರಗಳನ್ನು ಹಿಡಿದು ರೀಲ್ಸ್ ಮಾಡಿದ್ರು. ರೀಲ್ಸ್ ಏನು ದೊಡ್ಡ ವಿಚಾರ ಅಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಏನು ದೊಡ್ಡ ಸಂಗತಿ ಅಲ್ಲ, ಇದು ದುರುದ್ದೇಶದಿಂದ ಮಾಡಿರಲಿಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಉದ್ದೇಶ ದುರುದ್ದೇಶನೋ ಅಥವಾ ಸದುದ್ದೇಶನೋ ಗೊತ್ತಿಲ್ಲ. ಇದರಿಂದ ಜನರಿಗೆ ಹೋಗುವಂಥ ಮೆಸೇಜ್ ಎಂಥದ್ದು, ಸುಳ್ಳು ಹೇಳಿದ್ದು ಯಾಕೆ, ಎಲ್ಲ ಪ್ರಶ್ನೆಗಳಿದ್ದಾವೆ. ಜೊತೆಗೆ ಪೊಲೀಸರ ತನಿಖೆ ಬಗ್ಗೆಯೂ ಕೂಡ ದೊಡ್ಡ ಪ್ರಶ್ನಾರ್ಥಕ ಇದೆ. ಪ್ರಭಾವಕ್ಕೊಳಗಾದ್ರು ಅಥವಾ ನಿರ್ಲಕ್ಷ್ಯದಿಂದ ಹೀಗೆ ಮಾಡಿದ್ರು ಅಥವಾ ಯಾರನ್ನೋ ಬಚಾವ್ ಮಾಡೋದಕ್ಕೆ ಹೋದ್ರು, ನೋಡ್ರಿ ಅದು ಎಲ್ಲರೂ ಗೊತ್ತಾಗುತ್ತೆ ರೀ. ಸಣ್ಣ ಮಕ್ಕಳ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಒರಿಜಿನಲ್ ಯಾವುದು ಕಂಡು ಹಿಡೀರಿ ಅಂತ ಮಕ್ಕಳ ಹತ್ರ ಎಲ್ಲರೂ ಕೊಟ್ಟರೆ ಅವರಿಗೆ ಗೊತ್ತಾಗುತ್ತೆ. ಅವರೇ ಹೇಳ್ತಾರೆ, ಸರ್ ಇದು ಒರಿಜಿನಲ್ಲು, ಇದು ಡೂಪ್ಲಿಕೇಟು, ಸರ್ ಇದರಲ್ಲಿ ವ್ಯತ್ಯಾಸ ಇದೆ ಎರಡರಲ್ಲೂ ಅಂತ. ಈ ಸಣ್ಣ ಮಕ್ಕಳಿದ್ದಾಗ ನಮಗೆ ಕೊಡ್ತಾ ಇದ್ದಾರೆ, ವ್ಯತ್ಯಾಸ ಬರೀರಿ, ಎರಡು ವಸ್ತುಗಳ ಫೋಟೋ ಕೊಟ್ಟು ವ್ಯತ್ಯಾಸ ಬರೀರಿ ಅಂತ. ಎಲ್ಲಾದರೂ 2ನೇ ಕ್ಲಾಸ್ ಮಕ್ಕಳಿಗೆ ಇದನ್ನು ತಗೊಂಡೋಗಿ ಕೊಟ್ಟರೆ ಇದು ಎರಡು ಒಂದೇ ಅಲ್ಲ, ಇದರಲ್ಲಿ ವ್ಯತ್ಯಾಸಗಳಿದ್ದಾವೆ ಅಂತ ಅವರೇ ಬರೀತಾರೆ. ನೋಡಿ, ಆ ಹಿಡಿಯಲ್ಲಿರೋ ವ್ಯತ್ಯಾಸ, ಒಂದರಲ್ಲಿ ಸಣ್ಣ ಹಿಡಿ ಇದೆ, ಇನ್ನೊಂದರಲ್ಲಿ ದೊಡ್ಡ ಹಿಡಿ ಇದೆ, ಕಾಣಿಸ್ತಾ ಇದೆ. ಒಂದು ತುಕ್ಕಿ ಹಿಡಿದಿದೆ, ಇನ್ನೊಂದು ಚಿಕ್ಕದಾಗಿದೆ, ಶೈನ್ ಹೊಡಿತಾ ಇದೆ. ಇನ್ನೊಂದು ಅಗಲ ಇದೆ, ಇನ್ನೊಂದು ಸಣ್ಣದಾಗಿದೆ. ನೋಡಿದಾಗ ಗೊತ್ತಾಗಲ್ರಿ ಇದು. ಅಂಕಿತಾ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಅಂಕಿತಾ, ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದಾವೆ ಈ ಕೇಸ್ನಲ್ಲಿ, ಸದ್ಯ ಏನಾಗ್ತಾ ಇದೆ ಅಂತ? ವಾಸುದೇವ್ ಭಟ್, ವಿನಯ್ ಹಾಗೆ ರಜತ್ಗೆ ಇವತ್ತು ವಿಚಾರಣೆಗೆ ಬರೋದಕ್ಕೆ ಅಂತ ಹೇಳಿ ಪೊಲೀಸರು ನೋಟಿಸ್ ಅನ್ನ ನೀಡ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 2 ಗಂಟೆ 15 ನಿಮಿಷಕ್ಕೆ ಅವರು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬರ್ತಾರೆ. ಇಲ್ಲಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಅವರು ನೀಡಿರುವಂತಹ ವೆಪನ್ ಏನಿದೆ, ಅಂದ್ರೆ ಪೊಲೀಸರು ಸೀಸ್ ಮಾಡಿರುವಂತಹ ವೆಪನ್ ಏನಿದೆ ಅದು ಡಮ್ಮಿ, ಅಂದ್ರೆ ಅವರು ರೀಲ್ಸ್ ಅಲ್ಲಿ ಬಳಸಿರೋದು ಅಲ್ಲ ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಅಂದ್ರೆ ರೀಲ್ಸ್ ನಲ್ಲಿ ಬಳಸಿರುವಂತಹ ಲಾಂಗ್ ಯಾವುದು ಅನ್ನೋದನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಪೊಲೀಸರು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅದು ನಾಗರಬಾವಿಯ ಅಕ್ಷಯ ಸ್ಟುಡಿಯೋದಲ್ಲಿ ಇದೆ, ಅದು ಅಲ್ಲಿಯ ಪ್ರಾಪರ್ಟಿ, ಅಂದ್ರೆ ಸೆಟ್ನ ಪ್ರಾಪರ್ಟಿ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಕೊಡ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಈಗ ಇಬ್ಬರನ್ನು ಕೂಡ ಬಸವೇಶ್ವರ ನಗರ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ನಾಗರಬಾವಿಯ ಅಕ್ಷಯ ಸ್ಟುಡಿಯೋಗೆ ಪೊಲೀಸರು ಕರೆದುಕೊಂಡು ಹೋಗುವಲ್ಲೂ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಸ್ಥಳ ಮಹಜರು ಕಾರ್ಯಕ್ಕೆ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಅಂದ್ರೆ ಅವರು ಆ ರೀಲ್ಸ್ ನಲ್ಲಿ ಬಳಸಿದಂತಹ ಮಾರಕಾಸ್ತ್ರ ಏನಿದೆ, ಅಂದ್ರೆ ಆ ಮಚ್ಚಿ ಏನಿದೆ, ಅದು ಸದ್ಯಕ್ಕೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ಸಮರ್ಪಕ ಉತ್ತರ ಸಿಕ್ಕಿಲ್ಲ. ಅಂದ್ರೆ ರಜತ್ ಅವರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಅವ್ರು ಹೇಳಿರುವಂತದ್ದು ಇದು ಸೆಟ್ ಪ್ರಾಪರ್ಟಿ, ಮಿಸ್ ಆಗಿರುವಂತಹ ಚಾನ್ಸಸ್ ಕೂಡ ಇರುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು. ಹಾಗಾಗಿ ಅವರು ರೀಲ್ಸ್ ಅಲ್ಲಿ ಬಳಸಿರುವಂತಹ ಒಂದು ಮಚ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು. ಒಂದ್ ಕಡೆ ಅದು ಅಕ್ಷಯ ಸ್ಟುಡಿಯೋದಲ್ಲೇ ಇದ್ರೆ ಪೊಲೀಸರು ಅವರನ್ನ ಅಲ್ಲಿ ಕರೆದುಕೊಂಡು ಹೋಗಿ ಅವರ ಸಮ್ಮುಖದಲ್ಲಿ ಅದನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅಂದ್ರೆ ಈಗ ಅವರೇನು ನಿನ್ನೆ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಅದೇನಾದ್ರೂ ನಕಲಿ, ಅಂದ್ರೆ ಅವರು ರೀಲ್ಸ್ ಅಲ್ಲಿ ಬಳಸಿದಂತಹ ಮಚ್ಚು ಅಲ್ಲ ಅಂತ ಏನಾದ್ರೂ ಗೊತ್ತಾದ್ರೆ ಈಗ ದಾಖಲಾಗಿರುವಂತಹ FIR ನಲ್ಲೇ ಮತ್ತೊಂದು ಸೆಕ್ಷನ್ ಅನ್ನ ಹಾಕಲು ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಸಾಕ್ಷ್ಯ ನಾಶದಡಿ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಪೊಲೀಸರ ದಾರಿಯನ್ನ ತಪ್ಪಿಸೋದಕ್ಕೆ ಏನಾದ್ರೂ ಅವರು ಯತ್ನಿಸಿದ್ರೆ ಅವರನ್ನ ಬಂಧನ ಮಾಡೋದಕ್ಕೂ ಕೂಡ ಪೊಲೀಸರಿಗೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳಿಬ್ಬರನ್ನ ಮಹಜರ್ಗೆ ಕರೆದುಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ವಾಸುದೇವ್ ಭಟ್. ಓಕೆ, ಥ್ಯಾಂಕ್ ಯು ಅಂಕಿತಾ. ನೋಡಿ, ಇಲ್ಲಿ ಈ ಇಬ್ಬರಿದಾರಲ್ಲ, ವಿನಯ್ ರಜತ್ತು, ಇವರಿಗೆ ಗೊತ್ತಿದೆ ಯಾವ ಪ್ರಾಪರ್ಟಿ ಇಟ್ಕೊಂಡಿದ್ರು ಅವರು ಅಂತ. ಒಂದ ರಿಯಲ್ ಮಚ್ಚು ಇಟ್ಕೊಂಡಿದ್ರೆ ಅದು ಗೊತ್ತಾಗುತ್ತೆ, ಇದು ರಿಯಲ್ ಮಚ್ಚು, ಇದು ಫೈಬರ್ ಅಂತಂದ್ರೆ ಗೊತ್ತಾಗುತ್ತೆ. ನಮಗೆ ಗೊತ್ತಿಲ್ಲ, ಸೆಟ್ ಪ್ರಾಪರ್ಟಿ ಏನಾಗಿದೆ ಅಂತ ಗೊತ್ತಿಲ್ಲ. ಈ ಥರದ ಡ್ರಾಮಾ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಅದೇ ಅರ್ಥ ಆಗ್ತಾ ಇಲ್ಲ. ನಿಮಗೆ ದೊಡ್ಡ ವಿಚಾರ ಅಲ್ಲದೆ ಇರ್ಬೋದು, ಅವ್ರು ಹೇಳ್ತಾ ಇದ್ದಾರೆ ಇದೇನು ದೊಡ್ಡ ಮ್ಯಾಟ್ರ್ ಅಲ್ಲ ನಮಗೆ ಅಂತ. ನಾವು ಆ್ಯಕ್ಟ್ ಮಾಡೋರು ಆ್ಯಕ್ಟಿಂಗ್ ಮಾಡ್ತೀವಿ, ದೊಡ್ಡ ಮ್ಯಾಟ್ರ್ ಅಲ್ಲ ಇದು. ನಿಮ್ಮನ್ನು ನೋಡ್ಕೊಂಡು 4 ಜನ ಮಚ್ಚಿಡ್ಕೊಂತಾರಲ್ಲ ನಾಳೆ,
ನೋಡಿ ಆ ಎರಡೂ ಮಚ್ಚುಗಳನ್ನು ನೋಡ್ತಾ ಇದ್ದೀರಿ. ಆಗಲೇ ಒಮ್ಮೆ ಹೇಳಿದೆ ನಿಮಗೆ, ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ. ನೋಡಿದಾಗಲೇ ಗೊತ್ತಾಗುತ್ತೆ ರೀ ಅದು ಎರಡು ಬೇರೆ ಬೇರೆ ಅಂತ. ಮಕ್ಳ ಹತ್ರ ಕೇಳಿದ್ರೆ ಹೇಳ್ತಾವೆ ಮಕ್ಕಳು. ಆ ಹಿಡಿ ನೋಡಿ, ಒಂದರಲ್ಲಿ ಸಣ್ಣ ಹಿಡಿ ಇದೆ, ಒಂದರಲ್ಲಿ ದೊಡ್ಡ ಹಿಡಿ ಇದೆ, ಇನ್ನೊಂದು ಶೈನಿಂಗ್ ಹೊಡಿತಾ ಇದೆ, ಇನ್ನೊಂದು ತುಕ್ಕು ಹಿಡಿದಿದೆ ಹಳೆಯದು. ಇದರಲ್ಲಿ ಕಬ್ಬಿಣದ್ದು ಯಾವುದು, ಫೈಬರ್ದು ಯಾವುದು ಗೊತ್ತಾಗತ್ತಲ್ಲ. ಪೊಲೀಸರಿಗೆ ಗೊತ್ತಾಗಲಿಲ್ವಾ ಇದು? ನಮಗೆ ಗೊತ್ತಾಗುತ್ತೆ. ನಾವೇ ವ್ಯತ್ಯಾಸ ಪಟ್ಟಿ ಮಾಡಿದ್ದೀವಿ, 4 ವ್ಯತ್ಯಾಸ ಪಟ್ಟಿ ಮಾಡಿದ್ದೀವಿ. ಪೊಲೀಸರಿಗೆ ಗೊತ್ತಾಗಲಿಲ್ಲ ಇದು. ಇದಕ್ಕೇನು ಹೇಳಬೇಕು? ಇದು ನಿರ್ಲಕ್ಷ್ಯ ಅಂತ ಹೇಳಬೇಕು, ಪ್ರಭಾವಕ್ಕೆ ಒಳಗಾಗಿಯೇ ತನಿಖೆ ಅಂತ ಹೇಳಬೇಕು, ಅಥವಾ ಪಾಪ ಇಬ್ಬರು ಸೆಲೆಬ್ರಿಟಿಗಳು ಯಾಕೆ ಹೋಗಲಿ ಬಿಡೋಣ, ಏನು ಇಷ್ಟು ಬರೆದು ಕೊಟ್ಟರೆ ಮುಗೀತಲ್ಲ, ಆ ಥರದ್ದೆಲ್ಲಾದರೂ ನಿಮ್ಮ ಹತ್ರ ತಲೆಯಲ್ಲಿ ಇಟ್ಕೊಂಡು ತನಿಖೆ ಮಾಡಿದ್ರು? ಅರ್ಥ ಆಗ್ತಾ ಇಲ್ಲ, ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ರಿಗೂ ಒಂದೊಂದು ರೀತಿಯ ತನಿಖೆನಾ? ಜನಸಾಮಾನ್ಯರಿಗೆ ಒಂದು ರೀತಿಯ ತನಿಖೆ, ಸೆಲೆಬ್ರಿಟಿಗಳು ಬಂದರೆ, ರಾಜಕಾರಣಿಗಳು ಬಂದರೆ, ಪ್ರಭಾವಿಗಳು ಬಂದರೆ ಅವ್ರಿಗೊಂದು ರೀತಿಯ ತನಿಖೆನಾ? ಹೀಗೆಲ್ಲಾದರೂ ಇದೆಯಾ? ಪೊಲೀಸ್ ವ್ಯವಸ್ಥೆಯಲ್ಲಿ ಇದೆಯಾ? ಇದ್ದಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇಲ್ಲಿ ಭಾಳಷ್ಟು ಗೊಂದಲಗಳಿದ್ದಾವೆ. ಆಯಿತು, ಅಲ್ಲಿ ಕರ್ಕೊಂಡೋಗಿ ಅಕ್ಷಯ್ ಸ್ಟುಡಿಯೋಗೆ, ಯಾವುದಾದ್ರು ಸ್ಟುಡಿಯೋ ಕರ್ಕೊಂಡೋಗಿ ಮಹಜರು ಮಾಡಿ ಅಲ್ಲಿರೋವಂಥ ಪ್ರಾಪರ್ಟಿ ಯಾವುದು ಅಂತ ನೋಡಿ. ನಿಜಕ್ಕೂ ಎರಡೆರಡು ಪ್ರಾಪರ್ಟಿ ಇದೆಯಾ? ಈ ಪ್ರಾಪರ್ಟಿ ಒಂದು, ಫೈಬರ್ನ ಪ್ರಾಪರ್ಟಿ ಒಂದು ಇದೆಯಾ? ಅಥವಾ ಕ್ರಿಯೇಟ್ ಮಾಡಿದ್ರ ಬಿಡಿಸೋದಕ್ಕೆ ಅಂತ ಹೇಳಿ ರಾತ್ರೋರಾತ್ರಿ ಪ್ರಾಪರ್ಟಿ ಮಾಡೋರು ಇರ್ತಾರಲ್ಲಿ, ಸೆಟ್ಟಲ್ಲಿ ಬೇಕಾದಷ್ಟು ಜನ ಇರ್ತಾರೆ, ನಮ್ಗೆ ಈ ಥರದೊಂದು ಪ್ರಾಪರ್ಟಿ ಮಾಡಿಕೊಡೋದು ಮಾಡ್ತಾರೆ. ಬಟ್ ಇಲ್ಲಿ ಏನಾಗಿದೆ, ಅವರಿಗೆ ಮಾಡೆಲ್ ತಪ್ಪು ಹೋಗಿದೆ ಅಂತ ಅನಿಸುತ್ತೆ. ಯಾವುದೋ ಬೇರೆ ಮಾಡೆಲ್ ಕೊಟ್ಟು ಮಾಡಿಸಿದ್ದಾರೆ, ಅದಕ್ಕೆ ಇನ್ನೊಂದು ವಿಚಿತ್ರವಾಗಿ ಬಂದುಬಿಟ್ಟಿದೆ ಆ ಮಚ್ಚು. ಒಂದೇ ಥರ ಅಂತೂ ಇಲ್ಲವೇ ಇಲ್ಲ. ನಮಗೂ ಗೊತ್ತಾಗ್ತಾ ಇದೆ, ಪೊಲೀಸರಿಗೂ ಗೊತ್ತಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.